ಹಲೋ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, KCET ಹಾಗೆ ನೀಟ್ ಬಗ್ಗೆ ತುಂಬ ಡೌಟ್ಸ್ಗಳನ್ನ ಕೇಳ್ತಿದ್ದೀರ. ಅದರಲ್ಲಿ ಕೆಲವು ಡೌಟ್ಸ್ಗಳಿಗೆ ಸೊಲ್ಯೂಷನ್ಸ್ ಕೊಡೋ ಪ್ರಯತ್ನ ಪಡ್ತಾ ಇದ್ದೀವಿ. ಈ ವಿಡಿಯೋ ಭಾಳ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಫಸ್ಟು ನೀವು ಕಂಪ್ಲೀಟಾಗಿ ವಾಚ್ ಮಾಡಿ. ಕೆಲವರು ವಿಡಿಯೋ ನೋಡೋದೇ ಇಲ್ಲ. ನಾನು ವಿಡಿಯೋದಲ್ಲಿ ಸೊಲ್ಯೂಷನ್ಸ್ನ ಕೊಟ್ಟಿರ್ತೀನಿ ನಿಮ್ಮ ಡೌಟ್ಸ್ಗಳಿಗೆ, ಅದೇ ಡೌಟ್ನ ಮತ್ತೆ ಕಾಮೆಂಟ್ಸಲ್ಲಿ ಹಾಕ್ತೀರಾ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಗೇನಾದರೂ ಇದು ಲೈಕ್ ಆದರೆ ಶೇರ್ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಒಂದ್ಸರಿ ನೋಡಿ ಬಿಟ್ಬಿಡ್ರಪ್ಪ. ಲೆಟ್ಸ್ ಸ್ಟಾರ್ಟ್ ಯುವರ್ ಡೌಟ್ಸ್ ಕ್ಲಾರಿಫಿಕೇಷನ್. ಫಸ್ಟ್ ಡೌಟ್, ಸರ್ ಈಗ ನೀಟಲ್ಲಿ ಯಾವ ಕಾಲೇಜ್ ಕೂಡ ಅಲಾಟ್ ಆಗಿಲ್ಲ, ಆದರೆ ನಾನು BDS ಅಥವಾ BAMSಗೆ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಎಸ್, ನಿಮಗೆ ಯಾವ ಸೀಟು ಅಲಾಟ್ ಆಗಿಲ್ಲ ಅಂದರೆ ಡೋಂಟ್ ವರಿ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಮತ್ತೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೆ. ಆಗ ನೀವು ನಿಮಗೆ ಯಾವ್ಯಾವ ಕೋರ್ಸ್ ಕೊಡಬೇಕು, ಇದರ BDS ಬೇಕಾ ಅಥವಾ BAMS ಬೇಕಾ, ನೀವು ಯಾವ ಕೋರ್ಸ್ ಬೇಕಾದರೂ ನೀವು ಆ್ಯಡ್ ಮಾಡಬಹುದು, ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಡೌಟ್, ಸರ್ ಐ ಗಾಟ್ ಹೈಯರ್ ಆರ್ಡರ್ ಕಾಲೇಜ್, ಐ ವಾಂಟ್ ಲೋಯರ್ ಆರ್ಡರ್ ಕಾಲೇಜ್, ಸೊ ಬೈ ಸೆಲೆಕ್ಟಿಂಗ್ ಚಾಯ್ಸ್ ಟು ಕ್ಯಾನ್ ವಿ ಆ್ಯಡ್ ಲೋಯರ್ ಆರ್ಡರ್ ಕಾಲೇಜಸ್ ಟು ಟಾಪ್? ಇದಂತೂ ಪದೇ ಪದೇ ಈ ಥರ ವಿಚಿತ್ರವಾದ ಕ್ವಶನ್ಸ್ಗಳನ್ನ ಕೇಳ್ತೀರಾ. ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀವಿ, ಚಾಯ್ಸಸ್ ಬಗ್ಗೆ ವಿಡಿಯೋ ಮಾಡಿದ್ದೀವಿ, ಆದರೂ ಈ ರೀತಿ ಏನಕ್ಕೆ ಮಾಡ್ಕೋತೀರೋ ಗೊತ್ತಿಲ್ಲ. ನೀವೀಗ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಅಲಾಟ್ ಆಗಿರೋ ಕಾಲೇಜ್ ಮತ್ತು ಎಬೋವ್ ಕಾಲೇಜ್ಗಳು ಮಾತ್ರ ಸಿಗ್ತವೆ. ಲೋಯರ್ ಪ್ರಯಾರಿಟಿ ಸಿಗೋದಿಲ್ಲ. ಮತ್ತು ಲೋಯರ್ ಪ್ರಯಾರಿಟಿ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸಿಗುತ್ತೇನೋ ಯಾಕೆ ಹೋಪ್ ಇಟ್ಕೊಂಡಿರ್ತೀರ? ಆ ಕಾಲೇಜ್ಗಳನ್ನ ಬೇರೆ ಮಕ್ಕಳು ಚೂಸ್ ಮಾಡ್ಬೋದಲ್ವ, ಬೇರೆ ಮಕ್ಕಳು ಸೆಲೆಕ್ಟ್ ಮಾಡ್ಬೋದಲ್ವ, ಬೇರೆ ಮಕ್ಕಳಿಗೆ ಸೆಲೆಕ್ಟ್ ಆಗಿರುತ್ತಲ್ವ. ಹಾಗಾಗಿ ಯೋಚನೆ ಮಾಡಿ ನೀವು ಚಾಯ್ಸಸ್ನ ಸೆಲೆಕ್ಟ್ ಮಾಡಬೇಕೀಗ. ಸರ್ BSc ಅಗ್ರಿ ಆಗಿದೆ, ಸೆಕೆಂಡ್ ಚಾಯ್ಸ್ ಸೆಲೆಕ್ಟ್ ಮಾಡಿ, ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇದೆ, ಕಾಲೇಜ್ ಆ್ಯಡ್ ಮಾಡಬಹುದಾ? ಹಾಗಾದರೆ ನೀವು ಫಸ್ಟು ಇದುವರೆಗೂ ಆಪ್ಷನ್ ಎಂಟ್ರಿನಲ್ಲಿ BE ಕಾಲೇಜುಗಳನ್ನ ಮೀನ್ಸ್ ಇಂಜಿನಿಯರಿಂಗ್ ಕಾಲೇಜುಗಳನ್ನ ನೀವು ಸೇರಿಸೇ ಇಲ್ವಾ, ಆ್ಯಡ್ ಮಾಡೇ ಇಲ್ವಾ? ನನಗಿದು ಅರ್ಥ ಆಗ್ತಿಲ್ಲ. ಸಪೋಸ್ ಆ್ಯಡ್ ಮಾಡಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫ್ರೆಶ್ ಆಪ್ಷನ್ ಎಂಟ್ರಿ ಕೊಟ್ಟಾಗ ನೀವು ಆ್ಯಡ್ ಮಾಡಿ. ಹಾಯ್ ಸರ್, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ಮೇಲೆ ಸೆಕೆಂಡ್ ರೌಂಡಲ್ಲಿ ಬಂದಿರೋ ಕಾಲೇಜ್ನ ಡಿಲೀಟ್ ಮಾಡಬಹುದಾ? ಪ್ಲೀಸ್ ರಿಪ್ಲೈ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಸೆಕೆಂಡ್ ರೌಂಡ್ನಲ್ಲಿ ಅಲಾಟ್ ಆಗಿರೋ ಕಾಲೇಜು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ನನ್ನ ಕೇಳಿದ್ರೆ ನೀವು ಯಾಕೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊತೀರೋ ನನಗಂತೂ ಅರ್ಥ ಆಗ್ತಿಲ್ಲ. ಲಾಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅರ್ಥ ಮಾಡ್ಕೋಬೇಕಾಗಿತ್ತು. ಸಿಕ್ಕಿದ್ರೆ ಅಡ್ಮಿಷನ್ ಆಗ್ತೀವಿ ಅನ್ನೋ ಕಾಲೇಜುಗಳು ಮಾತ್ರ ನೀವು ಉಳಿಸ್ಕೊಬೇಕಾಗಿತ್ತು. ಆದರೂ ಈಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜು ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಅವೈಲೇಬಲ್ ಇರೋ ಸೀಟ್ಗಳಲ್ಲಿ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸಿಗಬಹುದು, ಸಿಗದಲೇ ಇದ್ರೂ ಇರಬಹುದು. ಹಾಗಾಗಿ ಈಗ ಸಿಕ್ಕಿರೋ ಸೀಟು ನಿಮಗೆ ಬೆಸ್ಟ್ ಅನ್ಸಿದ್ರೆ ಅಡ್ಮಿಷನ್ನೇ ಆಗಿ ಅಥವಾ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ವೆಯ್ಟ್ ಮಾಡಿ.